ಹುಬ್ಬಳ್ಳಿಯ ಮಂಗಳ ಓಣಿ ಜನರ ಕತೆ ಇದು ಕೇಳಂಗೆ ಇಲ್ಲ. ಮಳೆ ಬಂದ್ರೆ ಸಾಕು ಮನೆಗಳಿಗೆ ನೀರು ಸರಾಗವಾಗಿ ಬಂದ್ಬಿಡುತ್ತೆ. ಚರಂಡಿ ನೀರೆಲ್ಲ ರಾತ್ರಿ ವೇಳೆ ಮಳೆ ಬಂದ್ರೆ ಜಾಗರಣೆನೇ ಗತಿ. ಆ ಮಳೆ ನೀರನ್ನ ಹೊರಗಡೆ ಹಾಕುವಲ್ಲಿ ಜನ ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ. ಚರಂಡಿ ನೀರನ್ನ ಮಹಾನಗರ ಪಾಲಿಕೆ ಅಧಿಕಾರಿಗಳು ಗಪ್ ಚುಪ್ ಆಗಿದ್ದಾರೆ. ಒಂದು ಶವದ ಮೆರವಣಿಗೆ ಮಾಡಕ್ಕೂ ರಸ್ತೆಗಳಲ್ಲಿ ಸಾಧ್ಯ ಇಲ್ಲ, ಅಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಈಗ ನಮ್ಮ ಓಣಿ ಕಥೆಯನ್ನ ಕೇಳೋರಿಲ್ಲ, ಅಧಿಕಾರಿಗಳು ಈ ಕಡೆ ತಲೆ ಹಾಕಲ್ಲ. ಮಳೆ ಬಂದಂತ ಸಂದರ್ಭದಲ್ಲಿ ತೀವ್ರ ರೀತಿಯಲ್ಲಿ ನಮಗೆ ಸಮಸ್ಯೆ ಆಗುತ್ತೆ, ಇದಕ್ಕೆ ನಮಗೆ ಪರಿಹಾರ ಬೇಕು ಅಂತ ಹೇಳಿ ಮಂಗಳ ಓಣಿ ಜನ ಪರಿಹಾರವನ್ನ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಓಣಿಯಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ, ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಆ ಬಗ್ಗೆ ಒಂದು ವರದಿ ಇದೆ ನೋಡೋಣ. ಇದು ಹುಬ್ಬಳ್ಳಿ ನಗರದ ಮಂಗಳ ಓಣಿ. ಹೆಸರಿಗೆ ಮಾತ್ರ ಮಂಗಳ, ಉಳಿದದ್ದೆಲ್ಲವೂ ಅಮಂಗಳ. ರಾಣಿ ಚೆನ್ನಮ್ಮ ವೃತ್ತಕ್ಕೆ ಕೂಗಳತೆಯ ದೂರದಲ್ಲಿ ಕಾರವಾರ ರಸ್ತೆಗೆ ಹೊಂದಿಕೊಂಡಿದೆ ಈ ಓಣಿ. ಕನಿಷ್ಠ ಮೂಲಭೂತ ಸೌಕರ್ಯಗಳಿಗೂ ಇಲ್ಲಿನ ಜನ ಪರದಾಡುವಂತಾಗಿದೆ. ರಸ್ತೆ, ಒಳಚರಂಡಿ ಇತ್ಯಾದಿ ವ್ಯವಸ್ಥೆಗಳ ಅಭಿವೃದ್ಧಿಗಾಗಿ ಚಾತಕ ಪಕ್ಷಿಯಂತೆ ಎದುರು ನೋಡುವಂತಾಗಿದೆ. ನಾವೇನು ಹುಬ್ಬಳ್ಳಿಯಲ್ಲಿದ್ದೇವೋ ಅಥವಾ ಯಾವುದೋ ಕುಗ್ರಾಮದಲ್ಲಿದ್ದೇವೋ ಅಂತ ಪ್ರತಿದಿನ ಕೊರಗ್ತಾ ಇದ್ದಾರೆ ಇಲ್ಲಿನ ಜನ. ಇಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಆಗಲಿ, MLAಗಳಾಗಲಿ, MP ಗಳಾಗಲಿ ಒಂದು ದಿವಸ ಇಲ್ಲಿ ವಿಸಿಟ್ ಮಾಡೋದೇ ನಮ್ಮ ಸಮಸ್ಯೆಗಳನ್ನು ಆಲಿಸೋರೇ ಯಾರು ಇಲ್ದಂಗೆ ಆಗೈತೆ. ಇಲ್ಲಿ ಮಂಗಳೂರಿಗೆ ಮೂಲ ಸೌಲಭ್ಯಗಳ ಕೊರತೆ ಇದೆ. ರಸ್ತೆ, ಗಟಾರು, ಚರಂಡಿ, ಬೋರಿನ ವ್ಯವಸ್ಥೆ ಇಲ್ಲ ಸರಿಯಾಗಿ. ಒಟ್ಟಿನಲ್ಲಿ ಇದು ಒಂದು ಅನಾಥ ಪ್ರಜ್ಞೆ ಮಂಗಳೂರಿಗೆ ಕಾಡ್ತಾ ಇದೆ. ನಾವೆಲ್ಲರೂ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೇವೆ, ಆದರೆ ಇಲ್ಲಿ ನಮ್ಮ ಹಣ ಎಲ್ಲಿ ಅನುದಾನ ಕೊಡ್ತಾ ಇದ್ದಾರೋ, ಅದನ್ನು ಎಲ್ಲಿ ಉಪಯೋಗಿಸ್ತಾ ಇದ್ದಾರೋ ಅರ್ಥ ಆಗ್ತಾ ಇಲ್ಲ. ಮಂಗಳೂರಿನಾಗ ಯಾವ ಸಮಸ್ಯೆ ಇಲ್ಲ ಅಂತ ಕೇಳ್ರಿ, ಯಾವ್ದಾರ ಸಮಸ್ಯೆ ಇಲ್ಲ ಅಂದ್ರೆ ಹೇಳ್ತೀವಿ. ಎಲ್ಲ ಸಮಸ್ಯೆಗೆ ನಾವು ಒಳಗಾಗ್ಬಿಟ್ಟೇವೆ. ಇಲ್ಲೇ ಪ್ರತಿಯೊಂದಕ್ಕೂ ಪ್ರಾಬ್ಲಮ್ ಐತ್ರಿ. ಚರಂಡಿ ಅವ್ಯವಸ್ಥೆ ಐತಿ, ರೋಡ್ ಅವ್ಯವಸ್ಥೆ ಐತಿ. ಗೌಸ್ ಅಂಗಡಿಲಿಂದ ಕೆಳಗೆ ಇಳಿದು ಬರ್ಬೇಕಾದ್ರೆ ನಮ್ಮ ಮನ್ಯಾಗ ಭಾಳ ಮಂದಿ ವೃದ್ಧಾಪ್ಯದಲ್ಲಿ ಇದ್ದವ್ರು ಅದಾರ. ಅವ್ರಿಗೆ ಹೋಗಾಕ ಬರೋದಿಲ್ಲ, ಇಳಿದು ಬರಾಕ ಬರೋದಿಲ್ಲ. ಆಕ್ಸಿಡೆಂಟ್ಸ್ ಆಗ್ಯಾವು. ನಮ್ಮನ್ನು ಯಾರು ಕೇಳೋರೇ ಇಲ್ದಂಗೆ ಆಗ್ಬಿಟ್ಟೈತೆ ನೋಡ್ರಿ. ಓಣಿಯಲ್ಲಿ ರಸ್ತೆಗಳು ಕಿರಿದಾಗಿವೆ. ಒಳಚರಂಡಿಗಾಗಿ ಆ ರಸ್ತೆಯನ್ನೂ ಆಗಿದ ಕಾರಣ ಕಾರ್ ಕೂಡ ಓಡಾಡೋಕೆ ಆಗ್ತಾ ಇಲ್ಲ. ಆಂಬ್ಯುಲೆನ್ಸ್ ಬರುವುದು ಕಷ್ಟವಾಗಿದೆ. ಅಷ್ಟೇಕೆ ಶವದ ಮೆರವಣಿಗೆ ಮಾಡುವಷ್ಟು ರಸ್ತೆ ದೊಡ್ಡದಿಲ್ಲ. ಇಂತಹ ದಯನೀಯ ಸ್ಥಿತಿ ಯಾರಿಗೂ ಬರಬಾರದು ಅಂತಾರೆ ಮಂಗಳ ಓಣಿ ನಿವಾಸಿಗಳು. ಯಾರು ಅರ್ಧ ಒಂದು ಲೈನ್ ಮಾಡ್ತಾರ್ರಿ, ಇನ್ನೊಂದು ಲೈನ್ ಮಾಡಂಗಿಲ್ರಿ. ಮತ್ತು ಇನ್ನೊಂದು ಲೈನ್ ಮಾಡ್ತಾರ್ರಿ, ಇನ್ನೊಂದು ಲೈನ್ ಮಾಡತ್ತಿಲ್ರಿ. ಕೇಳಿದ್ರೆ ಹಂಗೆ ಹಿಂಗೆ ಅಂತ ನಮ್ಗೆ ಹೇಳಾಕತ್ತಾರ್ರಿ ಅವರು. ಈಗ ನೋಡ್ರಿ, ನಮ್ದು ಈಗ ಹೇಳಿ ಒಂದು ತಿಂಗಳಾತ್ರಿ, ನಮ್ದು ಮನೆ ಕಡೆ ಚಂಬರ್ದು ನೀರು ಮನೆ ಒಳಗೆ ಬರಾಕತ್ತೈತ್ರಿ. ಇನ್ನವ್ರಿಗೆ ಅದನ್ನು ಸಾಲ್ವ್ ಮಾಡಕ್ಕೆ ಫೋನ್ ಹಚ್ಚಿದ್ರು ಫೋನ್ ಎತ್ತಾಗತ್ತಿಲ್ರಿ. ಮಳೆ ನೀರು ಎಲ್ಲ ರೋಡ್ ಮೇಲೆ ರೀ, ರೋಡ್ ಎಲ್ಲ ಹಾಳಾಗ್ತಿದೆ. ಸೊ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ದೇ ಡೋಂಟ್ ನೋ ಹೌ ಟು ವರ್ಕ್. ಆ್ಯಕ್ಚುಲಿ ಕಾರ್ಪೊರೇಷನ್ದವ್ರು ನಾನು ಅಂತೀನಿ, ಅವ್ರಿಗೆ ಕೆಲಸ ಮಾಡೋಕ್ಕೆ ಗುರ್ತಿಲ್ರಿ. ಯಾಕಂದ್ರೆ ನಾವು ಏನಾಗಿದ್ರೆ ಶಾಂತಿ ಪ್ರಿಯರು, ನಾವು ಜಗಳಕ್ಕೆ ಹೋಗಂಗಲ್ಲ. ಇದೇನಾಗೈತೆ, ದೇ ಹ್ಯಾವ್ ಟೇಕನ್ ಅಡ್ವಾಂಟೇಜ್ ಆಫ್ ಅಸ್. ನಮ್ಮಲ್ಲಿ ಅಡ್ವಾಂಟೇಜ್ ತೊಗೊಂಡ್ಬಿಟ್ಟಾರ ಅವ್ರು. ಏನ್ರಿ ಇವ್ರೇನು ಬಿಡ್ರಿ, ಬರೀ ಮಾತಾಡ್ತಾರೆ ಹೋಗ್ತಾರಂತ. ಮಳೆಗಾಲದಲ್ಲಿ ಅಂತೂ ರಸ್ತೆಗಳಲ್ಲಿ ಅಡ್ಡಾಡೋದೇ ಕಷ್ಟವಾಗಿದೆ. ರಸ್ತೆಯ ಅಕ್ಕಪಕ್ಕದಲ್ಲಿ ಗಟಾರ ನಿರ್ಮಿಸದೇ ಇರೋದ್ರಿಂದ ಮಳೆ ನೀರು ನೇರವಾಗಿ ಮನೆಗಳಿಗೆ ನುಗ್ಗುತ್ತೆ. ಇದರಿಂದಾಗಿ ಮನೆಗಳಿಗೂ ಹಾನಿಯಾಗ್ತಿದೆ. ಪಾಲಿಕೆ ಮೇಯರ್, ಅಧಿಕಾರಿಗಳು, ಶಾಸಕರು, ಸಂಸದರು ಎಚ್ಚೆತ್ತುಕೊಂಡು ಓಣಿಗೆ ಮೂಲ ಸೌಕರ್ಯ ಕಲ್ಪಿಸಬೇಕಿದೆ. ಶಿವರಾಮ ಅಸುಂಡಿ, ನ್ಯೂಸ್ 18, ಹುಬ್ಬಳ್ಳಿ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ. ಶಿವರಾಮ ಸುಂಡಿ, ಪ್ರಾಕ್ಟಿಕಲಿ ನೋಡಿದ್ರೆ ಆ ರೋಡೇ ಚಿಕ್ಕದಿದೆ, ಅದನ್ನ ಅಗಲ ಮಾಡಕ್ ಹೋದ್ರೆ ಮನೆ ಹೊಡೆದಾಕ್ಬೇಕು, ಅದು ಮತ್ತೊಂದು ರೀತಿ ಸಮಸ್ಯೆ ಆಗುತ್ತೆ. ಹಂಗಾಗಿ ಅಲ್ಲಿ ಚರಂಡಿ ಮಾಡೋಕೆ ಪ್ರಾಕ್ಟಿಕಲ್ ಆಗಿ ಜಾಗ ಸಾಕಾಗುತ್ತಾ, ರೋಡು ವಿತ್ ಚರಂಡಿ? ಮತ್ತೆ ಅಟ್ಲೀಸ್ಟ್ ರೋಡನ್ನಾದ್ರೂ ಮಾಡ್ಬೋದಾಗಿತ್ತು. ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಶರ್ಮಿತಾ, ಒಂದಷ್ಟು ಪ್ರಯತ್ನಗಳು ಮಾಡಿದರೆ ಖಂಡಿತ ಆಗುತ್ತೆ. ಇನ್ನೊಂದೇನೆಂದರೆ, ಈಗೇನು UGD ಮಾಡ್ಲಿಕ್ಕಂತ ಏನು ರೋಡ್ ಅಗದಿದ್ರು ಅದನ್ನು ಹಾಗೇ ಬಿಟ್ಟಿದ್ದಾರೆ. ಅದನ್ನು ಸಹ ಒಂದು ದೊಡ್ಡ ಸಮಸ್ಯೆಯಾಗಿ ಮಾರ್ಪಟ್ಟಿದೆ. ಅಂದರೆ ಒಂದು ಕಡೆ ಅಕ್ಕಪಕ್ಕದಲ್ಲಿ ಏನು ಚರಂಡಿ ಮಾಡಬೇಕಾಯಿತು, ಅದನ್ನು ಸಹ ಮಾಡಿಲ್ಲ. ಮತ್ತೊಂದು ಕಡೆ ಏನು UGD ಮಾಡ್ಲಿಕ್ಕಂತ ಏನು ರೋಡ್ ರಸ್ತೆ ಮಧ್ಯದಲ್ಲಿ ಆಗದಂಥ ರಸ್ತೆನ ಏನು ಸರಿಯಾದ ರೀತಿಯಲ್ಲಿ ಇದು ಮಾಡೋದ್ರ ಕಾಮಗಾರಿ ಮಾಡದೇ ಇರೋದ್ರಿಂದಾಗಿ ಅದರಿಂದಲೂ ಸಹ ಜನರಿಗೆ ತೊಂದರೆ ಆಗ್ತಾ ಇದೆ. ಹೀಗಾಗಿ ಏನು ಪಾಲಿಕೆಗೆ ಜನತೆ ಹಿಡಿಶಾಪ್ ಆಗ್ತಾ ಇದ್ದಾರೆ, ಜನಪ್ರತಿನಿಧಿಗಳಿಗೆ ಹಿಡಿಶಾಪ್ ಆಗ್ತಾ ಇದ್ದಾರೆ. ಈ ರೀತಿಯ ಒಂದು ವ್ಯವಸ್ಥೆನೆಲ್ಲ ಅವ್ಯವಸ್ಥೆನೆಲ್ಲ ಬದುಕಬೇಕನ್ನೋ ಒಂದು ಪ್ರಶ್ನೆ ಜನತೆ ಇದ್ದಾಗಿದೆ. ಮತ್ತು ಏನು ಏನು ಒಂದು ಏನಾದರೂ ಆ್ಯಂಬುಲೆನ್ಸ್ ಬರ್ಬೇಕಂದ್ರೂ ಸಹ ಒಂದು ಓಣಿಗೆ ಬರೋದು ದುಸ್ತರ. ಹೀಗಾಗಿ ಮತ್ತು ಸತ್ತವ್ರನ್ನ ಏನು ಹೆಣ ಹೊತ್ಕೊಂಡು ಹೋಗ್ಲಿಕ್ಕೂ ಸಹ ಭಾಳ ಕಷ್ಟ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಹೀಗಾಗಿ ಒಂದಷ್ಟು ವ್ಯವಸ್ಥೆಗಳು ಸುಧಾರಿಸಬೇಕು, ಕನಿಷ್ಠ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಅನ್ನೋ ಒಂದು ಆಗ್ರಹ ಅಲ್ಲಿನ ಸ್ಥಳೀಯರದಾಗಿದೆ. ಶರ್ಮಿತಾ,
ಅಧಿಕಾರಿಗಳಿಗೆ ಕೇಳಿದ್ರೆ ಇದಕ್ಕೇನು ಹೇಳ್ತಾರೆ? ಮತ್ತೆ ಈ ರೀತಿ ರೋಡ್ ಎಲ್ಲ ಅಗದು ಎಷ್ಟು ಟೈಮ್ ಆಯ್ತು ಹಂಗೆ ಕೆಲಸ ಮಾಡದೆ ಬಿಟ್ಟು? ಈಗ 16 ತಿಂಗಳಂತ ಹೇಳ್ಬೋದು. ಯಾಕಂದರೆ ಏನು UGD ಮಾಡಲಿಕ್ಕೇನೋ ರೋಡ್ ಅಗದಿದ್ರು, ಏನೋ ಹಲವಾರು ತಿಂಗಳಿಂದ ಹಾಗೇ ಬಿದ್ದಿದೆ. ಮತ್ತು ಇದೇನೆಂದರೆ ಈಗೇನೋ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳು ಸಾಕಷ್ಟು ಒಂದಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಆದರೆ ಹೆಚ್ಚಿನ ಅನುದಾನ ಇಲ್ಲದೆ ಇರೋದ್ರಿಂದಾಗಿ ಎಲ್ಲ ಬಜೆಟ್ನ ಇಲ್ಲೇ ತಂದು ಹಾಕ್ಲಿಕ್ಕಾಗಲ್ಲ. ಹಾಗಾಗಿ ಹಂತವಾಗಿ ಮಾಡ್ತೇವೆ ಅನ್ನೋ ಒಂದು ಮಾತು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳದ್ದಾಗಿದೆ. ಆದರೆ ಇಲ್ಲಿನ ಸಮಸ್ಯೆಗಳು ನೋಡೋದಲ್ಲಿ ಏನೋ ತ್ವರಿತಗತಿಯಲ್ಲಿ ಏನಾದರೂ ಕ್ರಮ ಕೈಗೊಂಡಲ್ಲಿ ಒಂದಷ್ಟು ಅನುಕೂಲ ಆಗ್ತದೆ. ಯಾಕಂದರೆ ಏನು ಇದು ಚೆನ್ನಮ್ಮ ವೃತ್ತದಿಂದ ಒಂದು ಕೂಗಳತೆ ದೂರದಲ್ಲಿರುವಂತಹ ಒಂದು ಬಡಾವಣೆ, ಇಂತಹ ಬಡಾವಣೆಗೆ ಒಂದು ಕನಿಷ್ಠ ಮೂಲಭೂತ ಸೌಕರ್ಯ ಸಿಗಲ್ಲ ಅನ್ನೋದಾದರೆ ಬೇರೆ ಬಡಾವಣೆಗಳ ದುಸ್ಥಿತಿ ಏನು ಅನ್ನೋ ಒಂದು ಪ್ರಶ್ನೆ ಜನತೆ ಇದ್ದಾಗಿದೆ. ಹಾಗಾಗಿ ಏನು ಕನಿಷ್ಠ ಮೂಲಭೂತ ಸೌಕರ್ಯಗಳೇನಿದೆ ಆ ಒಂದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಬೇಕನ್ನೋ ಒಂದು ಒತ್ತಾಯ ಅಲ್ಲಿದ್ದಾಗಿದೆ. ಆದರೆ ಇದಕ್ಕೆ ಏನು ಸ್ಪಂದಿಸ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಹೋರಾಟಗಳು ಸಹ ಆಗಿದ್ದಾವೆ. ಹೋರಾಟಗಳಾದರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ ಶರ್ಮಿತಾ. ಫೈನ್. ಅಂದ್ರೆ ಇಲ್ಲಿ ಅಂದಾಜು ವಿಸ್ತೀರ್ಣ ಎಷ್ಟಿದೆ ಈ ಮಂಗಳ ಓಣಿದು? ಎಷ್ಟು ಜನ ವಾಸ ಮಾಡ್ಕೊಂಡಿದ್ದಾರೆ? ಮತ್ತೆ ಒಂದೇ ಕಮ್ಯುನಿಟಿಯವ್ರು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾರೆ, ಅದು ನಿಜಾನಾ? ಏನು ಅಂದರೆ ಇಲ್ಲಿ ಏನಂದರೆ ಕನ್ವರ್ಟೆಡ್ ಒಂದು ಕ್ರಿಶ್ಚಿಯನ್ಸ್ ಅಂತ ಹೇಳ್ಬೋದು. ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಆ ರೀತಿಯ ಒಂದು ಸಮುದಾಯನೇ ಇಲ್ಲಿದೆ. ಅಂದರೆ ಬೇರೆ ಬೇರೆ ಸಮುದಾಯನೂ ಇದೆ, ಆದರೆ ಇಲ್ಲಿ ಕನ್ವರ್ಟೆಡ್ ಕ್ರಿಶ್ಚಿಯನ್ ಸಂಖ್ಯೆ ಜಾಸ್ತಿ ಇದೆ. ಮತ್ತು ಇಲ್ಲೇನೋ ಬಹುತೇಕ ಬಡವರು ಕಡಬಡವರು ಅದೇ ಇರುವಂಥ ಪ್ರದೇಶ ಆಗಿದೆ. ಹಾಗಾಗಿ ಇಲ್ಲಿ ಅಂದರೆ ಏನು ಹೋರಾಟ ಮಾಡಿದ್ರು ಸಹ ಅವ್ರಿಗೆ ಒಂದು ವಾಯ್ಸು ರೈಸ್ ಆಗ್ತಾ ಇಲ್ಲ. ಆ ಒಂದು ಕಾರಣಕ್ಕಾಗಿ ಮತ್ತು ಇಲ್ಲಿ ಸುಮಾರು ಒಂದು 500 ಮನೆಗಳಿದ್ದಾವೆ. ಸುಮಾರು 2,000ಕ್ಕೂ ಹೆಚ್ಚು ಜನಸಂಖ್ಯೆ ಇದೆ ಈ ಒಂದು ಮಂಗಳವಾಣಿ ಬಡಾವಣೆಯಲ್ಲಿ. ಆದರೆ ಏನು ಆ ಒಂದು ವಾರ್ಡ್ನಲ್ಲೇನು ಆ ಒಂದು ವಾರ್ಡ್ ಜನಪ್ರತಿನಿಧಿಗಳಾಗಲಿ ಮತ್ತು ಅಧಿಕಾರಿಗಳು ಇಲ್ಲಿನ ಜನರ ಒಂದು ಕೂಗಿಗೆ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಪದೇ ಪದೇ ಹೇಳ್ತಾ ಇದ್ದಾರೆ. ಈಗಲಾದರೂ ಒಂದಷ್ಟು ಎಚ್ಚೆತ್ಕೊಂಡು ಒಂದಷ್ಟು ತುರ್ತು ಕ್ರಮಗಳು ಕೈಗೊಳ್ಳೋ ಒಂದು ಆಗ್ರಹ ಸ್ಥಳೀಯರದಾಗಿದೆ. ಶರ್ಮಿತಾ, ಫೈನ್, ಫಾಲೋ ಅಪ್ ಮಾಡಿ ಸುದ್ದಿನ. ಥ್ಯಾಂಕ್ ಯು ಶಿವರಾಮ ಸುಂಡಿ ಕ್ಷಣದ ಮಾಹಿತಿಗೆ. ಮಂಗಳೂರು ಸೆಂಟ್ರಲ್ ಜೈಲು ಅವಾಗವಾಗ ಸುದ್ದಿಯಲ್ಲಿರುತ್ತೆ. ಕಾರಣ ಅಲ್ಲಿ ಪುಂಡರು ಬರ್ತಾ ಇದ್ದಾರೆ, ಕೈದಿಗಳಿಗೆ ಏನೆಲ್ಲ ಸಪ್ಲೈ ಬೇಕು, ಅದು ಮದ್ಯ ಇರ್ಬೋದು, ಗಾಂಜಾ ಇರ್ಬೋದು, ಅದನ್ನ ಬೇಕಾಬಿಟ್ಟಿ ಬರ್ತಾರೆ 2 ವೀಲರಲ್ಲಿ, ಅದನ್ನ ಎಸ್ತ್ ಹೋಗ್ತಾರೆ ಒಳಗೆ ಅಂತೆಲ್ಲ ಕಂಪ್ಲೇಂಟ್ಸ್ ಇತ್ತು. ಇನ್ನೊಂದ್ ಕಡೆ ಅಲ್ಲಿ ಜಾಮರ್ ಹಾಕಿದ್ದಾರೆ. ಹಂಗಾಗಿ ಸ್ಥಳೀಯರಿಗೆ ಅದರಿಂದ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ. ಮಂಗಳೂರು ಜನಕ್ಕೆ ಸೆಂಟ್ರಲ್ ಜೈಲೇ ಸಮಸ್ಯೆ ಆಗಿದೆ. ಜೈಲಿನ ಸುತ್ತಮುತ್ತ ಮೊಬೈಲ್ ಜಾಮರ್ ಹೆಚ್ಚಳ ಆಗಿದೆ, ನೆಟ್ವರ್ಕ್ ಸಿಗದೆ ಜನರು ವ್ಯಾಪಾರಿಗಳು ಹೈರಾಣಾಗಿದ್ದಾರೆ. ಈ ಹಿಂದೆನೂ ಈ ಕಂಪ್ಲೇಂಟ್ ಇತ್ತು, ಮತ್ತೆ ಜನ ಹೇಳ್ತಾ ಇದ್ರು ಬೇರೆ ಟೈಮ್ನಲ್ಲಿ ಬಿಡಿ, ಎಮರ್ಜೆನ್ಸಿ ಇತ್ತು, ಅದರಲ್ಲೂ ಹೆಲ್ತ್ ಎಮರ್ಜೆನ್ಸಿ ಇತ್ತು ಅಂದ್ಕೊಳ್ಳಿ, ಒಂದು ಆಂಬ್ಯುಲೆನ್ಸಿಗೆ ಕೂಡ ಫೋನ್ ಕನೆಕ್ಟ್ ಆಗಲ್ಲ, ಅವಾಗ ನಾವು ಏನು ಮಾಡಬೇಕು ತುರ್ತು ಸಂದರ್ಭಗಳಲ್ಲಿ ಅಂತ ಪ್ರಶ್ನೆಗಳನ್ನು ಮಾಡ್ತಾ ಇದ್ರು. ಈಗ ಮೊಬೈಲ್ ಜಾಮರ್ ಹಾಕ್ಲಿಲ್ಲ ಅಂತಂದ್ರೂ ಜೈಲೊಳಗೆ ತುಂಬಾನೇ ಸಮಸ್ಯೆಗಳು ಆಗ್ತವೆ. ಈ ಸೆಂಟ್ರಲ್ ಜೈಲಿಂದ ಮಂಗಳೂರು ಜನಕ್ಕೆ ಯಾವ ತರ ಸಮಸ್ಯೆಗಳಾಗ್ತಾ ಇದೆ ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಮಂಗಳೂರಿನ ಮುಡಿಪುನಲ್ಲಿ ಹೊಸ ಜೈಲ್ ನಿರ್ಮಾಣ ಕಾಮಗಾರಿ ಗಜಪ್ರಸವದಂತಾಗಿದೆ. ಹೊಸ ಜೈಲಿನ ಕಾಮಗಾರಿ ಸ್ಥಗಿತವಾಗಿರೋ ಹೊತ್ತಲ್ಲೇ ಹಳೆ ಜೈಲಿನ ಕಟ್ಟಡಕ್ಕೆ ತೇಪೆ ಹಾಕಿದೆ ಬಂದಿಖಾನೆ ಇಲಾಖೆ. ಜೈಲಿನ ಒಳಗೆ ಡ್ರಗ್ಸ್, ಮದ್ಯ, ಮೊಬೈಲ್ ಸೇರಿದಂತೆ ನಿಷೇಧಿತ ವಸ್ತುಗಳನ್ನು ಎಸೆಯುವುದನ್ನು ತಡೆಯಲು ತಡೆಗೋಡೆ ಮೇಲೆ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ 12 ಅಡಿ ಎತ್ತರದ ತಂತಿ ಬೇಲಿ ನಿರ್ಮಿಸಲು ಇಲಾಖೆ ಮುಂದಾಗಿದೆ. 6 ವರ್ಷಗಳ ಹಿಂದೆ 63.89 ಎಕರೆ ವಿಶಾಲ ಭೂಮಿಯಲ್ಲಿ ಸೆಂಟ್ರಲ್ ಜೈಲ್ ನಿರ್ಮಾಣ ಆರಂಭ ಆಗಿತ್ತು. ಮೊದಲ ಹಂತದಲ್ಲಿ ಸುಮಾರು 110 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿತ್ತು. ಆದರೆ ಮೊದಲ ಹಂತದ ಕಾಮಗಾರಿ ಮುಗಿಸಲು ಹೆಚ್ಚುವರಿ 27 ಕೋಟಿ ಅನುದಾನಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆದರೆ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗದೆ ಕಾಮಗಾರಿ ಸ್ಥಗಿತವಾಗಿದೆ. ಇದು ನಗರದಿಂದ ಹೊರಗೆ ಹೋಗಲೇಬೇಕು. ಇದೊಂದು ನಮಗೆ ಭಾರಿ ಉಪದ್ರ ಆಗ್ತಾ ಇದೆ. ಪೊಲೀಸರದ್ದು ಕಾಟ, ಜೈಲುಗಳದ್ದು ಕಾಟ, ಮತ್ತು ಜಾಮರದ್ದು ಕಾಟ, ಒಟ್ಟಾರೆ ಇಲ್ಲಿಂದ ಹೋಗಲೇಬೇಕು. ಇಷ್ಟೆಲ್ಲ ಪುನಃ ಖರ್ಚು ಮಾಡೋದ್ರಲ್ಲಿ ಯಾವುದೇ ಅಗತ್ಯ ಇಲ್ಲ. ಇದು ನಮ್ಮ ತೆರಿಗೆ ಹಣ ಪೋಲಾಗ್ತಾ ಇದೆ. ದಯವಿಟ್ಟು ನಮ್ಮ ಉಸ್ತುವಾರಿ ಸಚಿವರ ಖಾದರ್ ಹತ್ರ ವಿನಂತಿಸುವುದೇನೆಂದರೆ, ಅವರ ಕ್ಷೇತ್ರದಲ್ಲಿ ಅಲ್ಲಿ ತಯಾರಾಗ್ತಾ ಇರೋದು ಯಾವುದು ನಮ್ಮ ಜೈಲು, ಅದನ್ನು ಇಲ್ಲಿ ಹಾಕುವ ದುಡ್ಡನ್ನು ಅದು 50 ಲಕ್ಷ ಏನೂ ಸಾಲದು, ಬಟ್ ಅದಕ್ಕೆ ಸೇರಿಸಿ ಅದನ್ನು ಮಾಡೋದು ಒಳ್ಳೆಯದು. ಆದಷ್ಟು ಬೇಗ ಫಿನಿಶ್ ಮಾಡಿ ಇಲ್ಲಿಂದ ಸ್ಥಳಾಂತರಗೊಳಿಸಿ ಅಂತೇಳಿ ಸ್ಥಳೀಯರ ಆಗ್ರಹ ಇದೆ. 210 ಕೈದಿಗಳನ್ನಿಡುವ ಸಾಮರ್ಥ್ಯದ ಜೈಲಿನಲ್ಲಿ ಈಗ 369 ಕೈದಿಗಳಿದ್ದಾರೆ. ಸ್ಥಳಾವಕಾಶದ ಕೊರತೆಯಿಂದ 100ಕ್ಕೂ ಹೆಚ್ಚು ಕೈದಿಗಳನ್ನ ಶಿವಮೊಗ್ಗದ ಜೈಲಿಗೆ ಸ್ಥಳಾಂತರಿಸಲಾಗಿದೆ. ಜೈಲಿನಲ್ಲಿ 60% ಮಂದಿ ಮಾದಕ ವ್ಯಸನಿಗಳಿದ್ದು, ಇವರನ್ನ ನಿಯಂತ್ರಿಸೋದೇ ಅಧಿಕಾರಿಗಳಿಗೆ ಹರಸಾಹಸವಾಗಿದೆ. ಜೈಲಿನ ಸುತ್ತಮುತ್ತ ಹಾಕಿರುವ ಜಾಮರ್ನಿಂದ ಹೊರಭಾಗದ ಆಫೀಸ್, ಹೋಟೆಲ್ ವರ್ತಕರು ನೆಟ್ವರ್ಕ್ ಇಲ್ಲದೆ ಜನ ಕಂಗಾಲಾಗಿದ್ದಾರೆ.
ಕಂಗಾಲಾಗಿ ಹೋಗಿದ್ದಾರೆ. ಲಾಸ್ಟ್ ಟೈಮ್ ಇಲ್ಲಿಂದ ಒಂದು ಕೈದಿಯನ್ನು ಕೊಂಡೋಗುವಾಗ ಅವ ತಪ್ಪಿಸಲಿಕ್ಕೆ ಹೋಗಿ ಎಲ್ಲ ದೊಡ್ಡ ಅನಾಹುತ ಆಗಿದೆ. ಈಗ ಹೊಸ ಬೆಳವಣಿಗೆ ಅಂತ ಹೇಳಿದರೆ ಇಲ್ಲಿ ಜೈಲಿನಿಂದ ಫೋನ್ ಮಾಡ್ತಾರೆ ಹೇಳಿ ಜಾಮರ್ ಹಾಕಿರುವಂಥದ್ದು. ಈ ಜಾಮರ್ ಹಾಕಿರೋದು ಜೈಲಿನೊಳಗೆ ನೆಟ್ವರ್ಕ್ ಸಿಗ್ತದೆ, ನಮಗೆ ಸುತ್ತಲಿರುವವರಿಗೆ ಇಲ್ಲ. ಪ್ರತಿ ಸಲ ರೈಡ್ ಮಾಡುವಾಗ ಒಳಗೆ 2-3 ಮೊಬೈಲ್ ಸಿಗ್ತದೆ. ಆದರೆ ಜಾಮರ್ ಹಾಕಿ ಸಾರ್ವಜನಿಕರಿಗೆ ತೊಂದರೆ ಮಾಡಿದ್ದು ಬಿಟ್ಟರೆ ಒಳಗಿರುವ ಕೈದಿಗಳಿಗಲ್ಲ. ಮಂಗಳೂರಿನಲ್ಲಿ ಬಹಳಷ್ಟು ವರ್ಷಗಳಿಂದ ಜೈಲು ಇದೊಂದು ಕೇಂದ್ರ ಭಾಗದಲ್ಲಿ ಸುತ್ತ ಶಿಕ್ಷಣ ಸಂಸ್ಥೆಗಳು ಮತ್ತು ಭಾಳ ಹಿಂದಿನ ಒಂದು 10-20 ವರ್ಷದ ಮೊದಲು ಇದು ಸಮಂಜಸ ಆಗಿರ್ಬೋದು. ಆದರೆ ಈಗ ಹೊರವಲಯದಲ್ಲಿ, ಮಂಗಳೂರಿನ ಹೊರವಲಯದಲ್ಲಿ ಮುಡಿಪು ಆ ಪ್ರದೇಶದಲ್ಲಿ ಸುಮಾರು ಒಂದು ಹತ್ತಿರ ಒಂದು 60 ಎಕರೆಯಷ್ಟು ಜಾಗವನ್ನು ಮೀಸಲಿರಿಸಿ ಅಲ್ಲಿ ಕಾಮಗಾರಿ ಆರಂಭವಾಗಿ ಅದು ನೆನೆಗುದ್ದಿಗೆ ಬಿದ್ದಿದೆ. ಇದು ಜನರ ಬೇಡಿಕೆ ಏನು ಅಂತ ಹೇಳಿದ್ರೆ ಈ ಜೈಲನ್ನು ಇಲ್ಲಿಂದ ಸ್ಥಳಾಂತರ ಮಾಡಬೇಕು, ಬಟ್ ಸುರಕ್ಷಿತ ತಾಣ ಅದು, ಮತ್ತು ಆಲ್ರೆಡಿ ಕೆಲಸ ಒಂದು ಅರ್ಧದಲ್ಲಿ ನಿಲ್ತಿದೆ. ಜೈಲಿಗೆ ಜಾಮರ್ ಹಾಕ್ಕೊಂಡು ಯಾಕೆ ತೊಂದರೆ ಕೊಡ್ತಾರೆ ಅಂತ ಹೇಳಿದ್ರು, ಮತ್ತು ಇದು ಒಂದು ವೇಳೆ ಇದು ಜೈಲಿಂದ ಶಿಫ್ಟ್ ಆದರೆ ಈ ಸಮಸ್ಯೆ ಕೂಡ ನಿವಾರಣೆ ಆಗ್ತದೆ. ಒಟ್ನಲ್ಲಿ ಮಂಗಳೂರು ಜೈಲು ನಗರದಿಂದ ದೂರವಾಗಬೇಕು ಎನ್ನುವ ಬಹುಕಾಲದ ಬೇಡಿಕೆಗೆ ಸ್ಪಂದನೆ ನೀಡಿಲ್ಲ. ಸರ್ಕಾರ ಕೂಡಲೇ ಹೊಸ ಜೈಲು ನಿರ್ಮಾಣಕ್ಕೆ ಪೂರಕ ಅನುದಾನವನ್ನು ಒದಗಿಸಿ ಜನರ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಆಗಿನ ಕಾಲದಲ್ಲಿ ಆ ನಿರ್ಧಾರ ಸರಿಯಾಗೇ ಇತ್ತು. ಈಗ ನಗರ ಬೆಳೆದಂಗೆ ಕೆಲವೊಂದು ಬದಲಾವಣೆಯ ಅಗತ್ಯತೆಗಳು ಇರ್ತವೆ. ಈಗ ಹೊಸ ಜೈಲು ನಿರ್ಮಾಣ ನಡೀತಾ ಇತ್ತು, ಬಟ್ ಅದು ಸ್ಟಾಪ್ ಆಗೋದಕ್ಕೆ ಕಾರಣ ಏನು? ಈ ಜಾಮರ್ನಿಂದ ಸಮಸ್ಯೆ ಏನು? ಎಸ್ಪೆಷಲಿ ಹೆಲ್ತ್ ಎಮರ್ಜೆನ್ಸಿ ಬಗ್ಗೆ ಈ ಹಿಂದೆನೂ ನಾವು ಸುದ್ದಿ ಮಾಡಿದ್ವಿ, ಆಂಬ್ಯುಲೆನ್ಸಿಗೆ ತುರ್ತಾಗಿ ಕರೆ ಮಾಡೋಕ್ಕಾಗಲ್ಲ ಅಂತ. ಜನ ಯಾವ ಥರ ಪರದಾಟವನ್ನು ಪಡ್ತಾ ಇದ್ದಾರೆ? ಶರ್ಮಿತಾ, ಮಂಗಳೂರಿನ ಜೈಲು ಸಾಕಷ್ಟು ಜನರಿಗೆ ಇದು ತೊಂದರೆಯಾಗಿದೆ. ಯಾಕೆಂದರೆ ನೀವು ಹೇಳಿದಾಗೆ ಮಂಗಳೂರು ನಗರ ಬೆಳೆದಂತೆ ಈ ರೀತಿಯ ಅವಶ್ಯಕತೆಗಳು ಜನರಿಗೆ ಬೇಕಾಗುತ್ತೆ. ಆದರೆ ಜೈಲು ಅದು ಮಂಗಳೂರು ನಗರದಿಂದ ಹೊರಭಾಗದಲ್ಲಿ ಇರಬೇಕು ಅನ್ನೋದು ಮಂಗಳೂರಿನ ನಗರವಾಸಿಗಳ ಬಹುಕಾಲದ ಬೇಡಿಕೆ. ಈ ಬೇಡಿಕೆಯ ಉದ್ದೇಶಕ್ಕಾಗಿ ಮಂಗಳೂರಿನ ಇರಾದಲ್ಲಿ ಸುಮಾರು 63 ಎಕರೆದಲ್ಲಿ ಬೃಹತ್ ಜೈಲು ನಿರ್ಮಾಣ ಆಗ್ತಾ ಇದೆ, ಸೆಂಟ್ರಲ್ ಜೈಲು ನಿರ್ಮಾಣ ಆಗ್ತಾ ಇದೆ. ಮೊದಲ ಹಂತದ ಕಾಮಗಾರಿಗೆ ಇನ್ನೂ 27 ಕೋಟಿ ರೂಪಾಯಿ ಬೇಕು. ಆದರೆ ಸರ್ಕಾರ ಮತ್ತೆ ಅನುದಾನ ಇಲ್ಲ ಅಂತ ಹೇಳಿ ಹಣವನ್ನು ಬಿಡುಗಡೆ ಮಾಡಿಲ್ಲ. ಈ ನಿಟ್ಟಿನಲ್ಲಿ ಹೊಸ ಜೈಲು ನಿರ್ಮಾಣ ಅದು ಇನ್ನೂ ಕೂಡ ಕನಸಾಗಿ ಉಳಿದಿದೆ. ಜನರ ಬೇಡಿಕೆ ಇನ್ನೂ ಕೂಡ ಬೇಡಿಕೆಯಾಗಿ ಉಳಿದಿದೆ. ಹಳೆ ಜೈಲು ಅದು ಇದ್ರೆ ಏನು ಸಮಸ್ಯೆ ಇಲ್ಲ. ಆದ್ರೆ ಇಲ್ಲಿ ಜಾಮರ್ ಅಳವಡಿಸೋ ಕಾರಣಕ್ಕಾಗಿ ಸ್ಥಳೀಯ ವರ್ತಕರಿಗೆ, ಆಫೀಸ್ಗಳಿಗೆ, ಜೊತೆಗೆ ಹಾಸ್ಪಿಟಲ್ಗೆ ಕರೆ ಮಾಡಬೇಕಾದ್ರೂ ಕೂಡ ಜನ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಈ ಜಾಮರ್ ಸಮಸ್ಯೆಯಿಂದಾಗಿ ಸಾಕಷ್ಟು ಈ ಬಗ್ಗೆ ಹೋರಾಟಗಳು ಕೂಡ ಆಗಿದೆ. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ವೇದವ್ಯಾಸ್ ಕಾಮತ್ ಅವರು ಜೈಲಿನ ಮುಂಭಾಗದಲ್ಲೇ ಹೋರಾಟವನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ತನಕ ಆ ಹೋರಾಟಕ್ಕೆ ಫಲಶ್ರುತಿ ಅಂತ ಸಿಕ್ಕಿಲ್ಲ. ಇದರ ಪ್ರತಿನಿತ್ಯದ ಸಮಸ್ಯೆಯಲ್ಲಿ ನನ್ನ ಸ್ಥಳೀಯ ವರ್ತಕರು ಅನುಭವಿಸ್ತಾ ಇದ್ದಾರೆ. ಈ ಬಗ್ಗೆ ಹಿಂದಿನ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಂಗಳೂರಿಗೆ ಬಂದಾಗ ಒಂದು ಭರವಸೆಯನ್ನು ಕೊಟ್ಟಿದ್ರು, ಈ ಜಾಮರ್ ಸಮಸ್ಯೆಯನ್ನ ಅತಿ ಶೀಘ್ರವಾಗಿ ಈಡೇರಿಸ್ತೀವಿ, ಇರಾದಲ್ಲಿ ನೂತನವಾಗಿ ಸೆಂಟ್ರಲ್ ಜೈಲು ಉದ್ಘಾಟನೆ ಆಗುತ್ತೆ ಅಂತ ಹೇಳಿದ್ರು. ಆದರೆ ಅನುದಾನದ ಕಾರಣದಿಂದಾಗಿ ಈ ಎರಡೂ ಬೇಡಿಕೆಗಳು ಕೂಡ ಇನ್ನು ಪೂರೈಕೆ ಆಗಿಲ್ಲ. ಹಾಗಾಗಿ ಈಗ ಹೊಸದಾಗಿ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆವರಣ ಗೋಡೆಯಲ್ಲಿ ಹೊಸದಾಗಿ ಮತ್ತೆ 12 ಫೀಟ್ ಎತ್ತರಕ್ಕೆ ತಂತಿ ಬೇಲಿಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇದಕ್ಕೆ ಕಾರಣ ಹೇಳ್ತಾ ಇರುವಂತದ್ದು ಜೈಲಾಧಿಕಾರಿಗಳು ಇತ್ತೀಚಿನ ದಿನಗಳಲ್ಲಿ ರಸ್ತೆಯಿಂದ ಆವರಣ ಗೋಡೆ ಒಳಭಾಗಕ್ಕೆ ಗಾಂಜಾ ಪೊಟ್ಟಣಗಳನ್ನ, ಡ್ರಗ್ಸ್ ಗಳನ್ನ ಎಸೆಯುವಂತ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈಗಾಗಲೇ 15 ಫೀಟ್ ಇರುವಂತಹ ಗೋಡೆ, ಅದರ ಮೇಲೆ ಮತ್ತೆ 12 ಫೀಟ್ ತಂತಿ ಬೇಲಿಯನ್ನ ಅಳವಡಿಸಲಾಗತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮತ್ತೆ ಇಂತಹ ಮಾದಕ ವಸ್ತುಗಳನ್ನು ಎಸೆಯೋಕೆ ಸಾಧ್ಯವಿಲ್ಲ. ಹಾಗಾಗಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಂತಹ ತಂತಿ ಬೇಲಿಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಆದರೆ ಹೊಸ ಜೈಲು ನಿರ್ಮಾಣ ಮಾಡದೆ ಈ ರೀತಿಯಾಗಿ ಮತ್ತೆ ಹಳೆ ಜೈಲಿಗೆನೆ ಶೃಂಗಾರ ಮಾಡ್ತಿರೋ ಬಗ್ಗೆ ಜನ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಬೇಗ ಹೊಸ ಜೈಲು ನಿರ್ಮಾಣ ಆಗ್ಲಿ ಎಂಬ ಆಗ್ರಹವನ್ನು ಕೂಡ ಇಲ್ಲಿನ ಜನರು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿನ ಜನರ ಆಗ್ರಹ, ಬೇಡಿಕೆಗಳು ಅದು ಸರ್ಕಾರದ ಕಿವಿಯನ್ನ ತಲುಪ್ತಾ ಇಲ್ಲ. ಆದಷ್ಟು ಬೇಗ ಈ ಸಮಸ್ಯೆಗಳು ನಿವಾರಣೆ ಆಗಲಿ ಅನ್ನೋದು ಮಂಗಳೂರು ನಗರ ಜನರ ಬಹುಕಾಲದ ಒತ್ತಾಯ. ಶರ್ಮಿತಾ, ಕಿಶನ್, ಈ ಹಿಂದಿನಿಂದಲೂ ಒಂದಿಷ್ಟು ಡಿಮ್ಯಾಂಡ್ಗಳನ್ನ ಇಟ್ಟಿದ್ರು ಸಾರ್ವಜನಿಕರು, ಎಸ್ಪೆಷಲಿ ನೀವು ಹೇಳದಂಗೆ ಅಲ್ಲಿ ವ್ಯಾಪಾರಿಗಳಿಗೆ ತೀರಾ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ. ಹಾಗಾಗಿ ಆ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಆಗಿ ವ್ಯಾಪಾರ ಈ ಜಾಮರ್ನಿಂದಾಗಿ ಎಷ್ಟು ಡಲ್ ಆಗಿದೆ. ಮತ್ತೊಂದು ಈಗ ಹೊಸ ಒಂದು ಭರವಸೆ ಅವ್ರಿಗಿರೋದು, ಖಾದರ್ ಅವರು ನಮ್ಮವರೇ ಆದಷ್ಟು ಬೇಗ ಆ ಹೊಸ ಜೈಲಿಗೆ ಅನುದಾನ ತರ್ತಾರೆ ಅಂತ ಹೇಳಿ. ಖಾದರ್ ಅವ್ರ ಕಡೆಯಿಂದ ಇದಕ್ಕೇನಾದ್ರೂ ಪ್ರತಿಕ್ರಿಯೆ ಬಂದಿದೆಯಾ? ಅಪ್ರೋಚ್ ಮಾಡುವಂತ ಪ್ರಯತ್ನಗಳಾಗಿದೆಯಾ? ಶರ್ಮಿತಾ, ಸದ್ಯಕ್ಕಿರುವಂತಹ ಜೈಲು ಅದು ಮಂಗಳೂರಿನ MG ರೋಡ್ನಲ್ಲಿ ಬಹಳ
ಪ್ರತಿಷ್ಠಿತವಾದ ಏರಿಯಾ, ಹಲವು ಕಚೇರಿಗಳಿವೆ, ಆಫೀಸ್ಗಳಿವೆ, ಜೊತೆಗೆ CA ಆಫೀಸ್ಗಳಿವೆ, ಪಕ್ಕ ಕಾಲೇಜ್ಗಳಿವೆ, ಮತ್ತೆ ವೈದ್ಯಕೀಯ ಕಾಲೇಜ್ ಅಂದ್ರೆ ಹಾಸ್ಪಿಟಲ್ ಕೂಡ ಇದೆ. ಎಲ್ರಿಗೂ ಕೂಡ ಇದರಿಂದ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಆ ಜಾಮರನ್ನ ತೆಗಿಬೇಕು. ಅಂದ್ರೆ ಜೈಲಿನ ಒಳಭಾಗದಲ್ಲಿ ಕೈದಿಗಳಿಗೆ ಯಾವುದೇ ರೀತಿಯಾಗಿ ಜಾಮರನ್ನ ಬಿಸಿ ತರ್ತಾ ಇಲ್ಲ. ಯಾಕಂದ್ರೆ ಪ್ರತಿ ಬಾರಿ ರೈಡ್ ಆದ್ಲೂ ಕೂಡ ಅಲ್ಲಿ ಮೊಬೈಲ್ಗಳು ಪತ್ತೆ ಆಗತ್ತೆ. ಹೊರಬಾಗಿನ ಜನರಿಗೆ ಮಾತ್ರ ಜಾಮರನ್ನ ಬಿಸಿ ತರ್ತಾ ಇದೆ. ಹಾಗಾಗಿ ಈಗ ಸದ್ಯಕ್ಕಿರುವಂತವರು UT ಖಾದರ್ ಅವರು, ಆರೋಗ್ಯ ಸಚಿವರು, ಜೊತೆಗೆ ನೂತನ ಜೈಲು ನಿರ್ಮಾಣ ಆಗ್ತಾ ಇರುವಂತದ್ದು ಅವರದ್ದೇ ಕ್ಷೇತ್ರದಲ್ಲಿ. ಹಾಗಾಗಿ ಅವರು ಆ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಬೇಕು ಎಂಬ ಆಗ್ರಹವನ್ನ ಜನರು ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ವರ್ಷಗಳಿಂದ ಈ ಜೈಲನ್ನ ಶಿಫ್ಟ್ ಮಾಡಿ ದೂರದಲ್ಲಿ ಮಂಗಳೂರು ನಗರದ ಹೊರಭಾಗಕ್ಕೆ ಶಿಫ್ಟ್ ಮಾಡಿ ಎಂಬ ಆಗ್ರಹಕ್ಕೆ ಸರ್ಕಾರ ಸ್ಪಂದನೆ ಕೊಟ್ಟಿಲ್ಲ. UT ಖಾದರ್ ಆದ್ರೂ ಸ್ಪಂದನೆ ಕೊಡ್ತಾರೆ ಎಂಬ ಭರವಸೆ ಸದ್ಯಕ್ಕೆ ಜನರಿಗಿರುವಂತದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋ ಸುದ್ದಿನ. ಥ್ಯಾಂಕ್ ಯು ಕಿಶನ್.